ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತಿನ ಏನು ಅಂದರೆ ಸ್ಯಾರೀಸ್ನ ಡಿಸೈನಿಂಗ್ಗೆ ಅಂದರೆ ಎಂಬ್ರಾಯ್ಡ್ರಿಂಗ್ ಡಿಸೈನಿಂಗ್ಗೆ ಕೊಡೋದಿತ್ತು. ಆ್ಯಂಡ್ ಸ್ವಲ್ಪ ಹೊರಗಡೆ ಹೋಗಿದ್ವಿ, ಅಮ್ಮ ಅಪ್ಪ ಬಂದಿದ್ದರು, ಸ್ವಲ್ಪ ಪೂಜೆ ಮಾಡೋದಿತ್ತು. ಇದನ್ನೆಲ್ಲ ಒಂದು ವ್ಲಾಗಾಗಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಆ್ಯಂಡ್ ಏನಂದರೆ ಅಮ್ಮ ಅಪ್ಪ ಬಂದಿದ್ದರು ಪಾಪು ನೋಡೋಕೆ ಅಂತ ಹೇಳಿ, ಅವ್ರನ್ನ ಟೌನ್ಗೆ ಡ್ರಾಪ್ ಮಾಡಿಬಿಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಆ್ಯಂಡ್ ನನಗೂ ಸ್ವಲ್ಪ ಕೆಲಸ ಇತ್ತು, ಅದೇ ನಾನು ಹೇಳ್ದಂಗೆ ಸ್ಯಾರಿನ ಎಂಬ್ರಾಯ್ಡ್ರಿಂಗ್ ವರ್ಕಿಗೆ ಕೊಡೋದಿತ್ತು. ಆ್ಯಂಡ್ ಪಾಪುನ ಸ್ವಲ್ಪ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಚೆಕಪ್ಗೋಸ್ಕರ. ಅದರಿಂದ ನಾನು ಕೂಡ ಹೋದೆ. ಆ್ಯಂಡ್ ಇಲ್ಲಿ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಸಂಜೆ, ಹೂವೆಲ್ಲ ತೊಗೊಂಡು ಬರಲಿ ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ದೆ. ಇಲ್ಲಿ ಈ ಕೆಲಸ ಎಲ್ಲ ಮುಗಿದ್ಮೇಲೆ ನಾನು ಹೇಳ್ದಂಗೆ ಸ್ಯಾರಿ ಎಂಬ್ರಾಯ್ಡ್ರಿಂಗ್ ಕೊಟ್ಬಿಟ್ಟು ಇನ್ನು ಸ್ವಲ್ಪ ಕೆಲಸ ಇದೆ, ಅದೆಲ್ಲ ಮುಗಿಸ್ಕೊಂಡು ಹೋಗೋದಷ್ಟೇ. ಇವನ್ನ ಹೊರಗಡೆ ಕರ್ಕೊಂಡು ಬಂದರೆ ಹಿಂಗೆಲ್ಲಾದರೂ ವೆಯ್ಟ್ ಮಾಡಬೇಕು ಅಂದರೆ ತುಂಬ ಕಷ್ಟ, ಬಿಕಾಸ್ ಇರೋದಿಲ್ಲ ಅಷ್ಟು. ಅಂದರೆ ಏನಂದರೆ ಕ್ರ್ಯಾಂಕಿ ಆಗ್ತಾನೆ, ಅವನಿಗೆ ಕಾರ್ ಸ್ಟಾಪ್ ಆದರೆ ಸಾಕು ಅಳೋದು ಶುರು ಮಾಡ್ತಾನೆ, ಹಂಗೆ ಮಾಡ್ತಾನೆ. ಸೊ ಈ 2 ಸ್ಯಾರೀಸ್ದು ಕೊಡಬೇಕಿತ್ತು. ಅಂದರೆ ಸ್ಯಾರೀಸ್ ಚೆನ್ನಾಗಿದೆ, ಒಂದು ಬನಾರಸ್ ಸಿಲ್ಕ್ ಆ್ಯಂಡ್ ಒಂದು ಸೆಮಿ ಕ್ರೀಪ್ ಸಿಲ್ಕ್ ಇದು. ಹಾಗೆ ಉಟ್ಟರೆ ಚೆನ್ನಾಗಿರಲ್ಲ ಅಂತ ಹೇಳಿ ಎಂಬ್ರಾಯ್ಡ್ರಿಂಗ್ ಕೊಡೋಣ ಅಂತ ಅಂದ್ಕೊಂಡೆ. ನಾನು ಮಿಷಿನ್ ಎಂಬ್ರಾಯ್ಡ್ರಿ ಸೆಲೆಕ್ಟ್ ಮಾಡಿಕೊಂಡೆ. ಹ್ಯಾಂಡ್ ಎಂಬ್ರಾಯ್ಡ್ರಿ ಎಲ್ಲ ಈ ರೀತಿ ಸಿಂಪಲ್ ಡಿಸೈನ್ಸ್ ಯಾವುದಾದ್ರೂ ಕೊಡೋಣ ಅಂತ ಹೇಳಿಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂದರೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಕೊಟ್ಟರೆ ಅದು ಕ್ಲಾತ್ ಅಷ್ಟು ಗಟ್ಟಿ ಬರೋದಿಲ್ಲ, ಕ್ರೀಪ್ ಸಿಲ್ಕ್ ಮತ್ತು ಬನಾರಸ್ಸು ಸಿಲ್ಕ್ ಥರ ಗಟ್ಟಿ ಇರೋದಿಲ್ಲ ಅಲ್ಲ. ಅದರಿಂದ ಈ ರೀತಿಯೇ ಮಾಡಿಸಿದ್ರೆ ಚೆನ್ನಾಗಿರುತ್ತೆ. ಮಿಷಿನ್ ಎಂಬ್ರಾಯ್ಡ್ರಿ ಅಂದರೆ ಅಷ್ಟು ಪ್ರೆಷರ್ ಇರೋದಿಲ್ಲ ಫ್ಯಾಬ್ರಿಕ್ಕಿಗೆ ಅಂತ ಹೇಳಿ ಅಂದ್ಕೊಂಡೆ. ಸೊ ಇಲ್ಲಿ ಸುಮಾರಷ್ಟು ಡಿಸೈನ್ಸ್ ಇತ್ತು. ಆ್ಯಂಡ್ ಟೌನ್ನಲ್ಲಿ ಒಂದು ಬೊಟಿಕ್ ಇದೆ, ಯೂನಿಕ್ ಬೊಟಿಕ್ ಅಂತ ಹೇಳಿ, ಅಲ್ಲಿ ನಾನು ಕೊಡ್ತಿರ್ತೀನಿ ಈ ರೀತಿ ಎಂಬ್ರಾಯ್ಡ್ರಿಂಗೆಲ್ಲ. ಸೊ ಆಫ್ಟರ್ ಎ ಲಾಂಗ್ ಟೈಮ್, ಅಂದರೆ ಸೀಮಂತದ ಟೈಮ್ನಲ್ಲಿ ಲಾಸ್ಟ್ ಅನಿಸುತ್ತೆ ಇವ್ರ ಹತ್ರ ಡಿಸೈನ್ ಮಾಡಿಸಿದ್ದು. ಸೊ ಈ ಸಲ ಇಲ್ಲೇ ಮಾಡಿಸೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಆ್ಯಂಡ್ ನಾನು ನಿಮಗೆ ಲಾಸ್ಟ್ನಲ್ಲಿ ತೋರಿಸ್ತೀನಿ ನಾನು ಯಾವ ಡಿಸೈನ್ ಸೆಲೆಕ್ಟ್ ಮಾಡಿಕೊಂಡೆ ಅಂತ ಹೇಳಿ. ಪಾಪುನ ಹೊರಗಡೆ ನನ್ನ ಹಸ್ಬೆಂಡ್ ಹತ್ರ ಕೊಟ್ಟು ಬಂದೆ, ಬಿಕಾಸ್ ಅವನು ಅದು ಟ್ಯಾಬಲ್ಲಿ ಡಿಸೈನ್ಸ್ ನೋಡ್ತಿರೋದ್ರಿಂದ ಅವನು ಕೂಡ ಮುಟ್ಟೋದು ಈ ರೀತಿ ಎಲ್ಲ ಮಾಡ್ತಿರ್ತಾನೆ. ಅದರಿಂದ ಅವನ್ನ ಹೊರಗಡೆ ಕೊಟ್ಟು ಬಂದು ಆರಾಮಾಗಿ ಸೆಲೆಕ್ಟ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಲಕ್ಕಿ ನಾನು ಈ ರೀತಿ ಎಲ್ಲ ಟೈಮ್ ಸಿಗೋಕೆ, ಏಕೆಂದರೆ ಪಾಪು ಇಟ್ಕೊಂಡು ಇದನ್ನೆಲ್ಲ ಮಾಡೋದಕ್ಕಾಗೋದಿಲ್ಲ. ಅದರಿಂದ ಅವನ್ನ ಅಲ್ಲೇ ಹೊರಗೆ ಕೊಟ್ಟು ಬಂದು ನೋಡ್ಕೊಳ್ತೀನಿ ಅಂತ ಹೇಳಿದ್ರಲ್ಲ, ಆರಾಮಾಗಿ ಮಾಡ್ಕೊಂಡು ಬಾ ಅಂದರು. ಅದರಿಂದ ಒಳಗಡೆ ಬಂದೆ. ಆ್ಯಂಡ್ ಸ್ವಲ್ಪ ನನಗೆ ಫ್ಯಾಬ್ರಿಕ್ಸ್ ಕೂಡ ಬೇಕಿತ್ತು ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ, ಅದನ್ನು ಕೂಡ ನೋಡ್ಕೊಂಡು ಬಂದೆ. ಆ್ಯಂಡ್ ಇದು ಟೌನ್ನಲ್ಲಿ ಒಂದು ನೀರೆಲ್ಲ ಕೆರೆ ತುಂಬಿದ್ರೆ ಈ ರೀತಿ ಒಂದು ಜಾಗದಲ್ಲಿ ಹೊರಗಡೆ ಬರುತ್ತೆ, ಕೋಡಿ ಆಗೋ ಜಾಗ ಇದು. ಅಲ್ಲಿ ನೋಡಿಕೊಂಡು ಸ್ವಲ್ಪ ಹೊತ್ತು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದೆ. ಆ್ಯಂಡ್ ಇಲ್ಲಿ ನನಗೆ ಕಬ್ಬಿನಲ್ಲಿ ಅಂದರೆ ಇಷ್ಟ. ಆ್ಯಂಡ್ ಪಾಪು ಕೂಡ ಒಂದು ಸಲ ಟೇಸ್ಟ್ ಮಾಡಿಸಿರ್ಲಿಲ್ಲ, ಅದರಿಂದ ಅವನಿಗೂ ಕೂಡ ಟೇಸ್ಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಇಲ್ಲಿ ಕರ್ಕೊಂಡು ಬಂದ್ವಿ. ಅದು ರೆಡಿ ಆಗೋವರೆಗೂ ಇಲ್ಲಿ ನೀರೆಲ್ಲ ಚೆನ್ನಾಗಿತ್ತಲ್ಲ, ಪಾಪು ಕೂಡ ನೋಡ್ತಾನೆ ಅಂತ ಹೇಳಿಬಿಟ್ಟು ಅಲ್ಲೇ ನಿಲ್ಲಿಸ್ಕೊಂಡೆ. ಅವ್ನಿಗೇನಂದರೆ ಹೊರಗಡೆ ಕರ್ಕೊಂಡು ಬಂದರೆ ಪೂರ್ತಿ ಎಲ್ಲ ಒಂಥರ ಇಂಟ್ರೆಸ್ಟಿಂಗಾಗಿ ನೋಡ್ತಾನೆ, ಚೆನ್ನಾಗಿ ಅನಿಸುತ್ತೆ. ಅವನಿಗೂ ಕೂಡ ಯಾವಾಗಲೂ ಮನೆಯಲ್ಲಿ ಇರಿಸ್ಕೊಳ್ಳೋದ್ಕಿಂತ ವೀಕ್ಲಿ 1 ಡೇ ಹೊರಗಡೆ ಕರ್ಕೊಂಡು ಬಂದು ಈ ರೀತಿ ಎಲ್ಲ ತೋರಿಸಿದ್ರೆ ಅವ್ರಿಗೂ ಕೂಡ ಚೆನ್ನಾಗಿ ಅನಿಸುತ್ತೆ. ಅಥವಾ ತೋಟಕ್ಕೆ ಕರ್ಕೊಂಡು ಹೋಗೋದು, ಅವ್ರಿಗೆ ಪಾರ್ಕ್ಗೆ ವಾಕ್ ಕರ್ಕೊಂಡು ಹೋಗೋದು ಎಲ್ಲ ಮಾಡ್ತಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಕರ್ಕೊಂಡು ಬಂದಿದ್ದೀನಿ. ಟೇಸ್ಟ್ ಮಾಡಿಸ್ದೆ, 1-2 ಸಿಪ್ ಕುಡಿಸ್ದೆ ಅಷ್ಟೇ, ಬಿಕಾಸ್ ಯಾವತ್ತೂ ಕೊಟ್ಟಿರಲಿಲ್ಲ ಅಲ್ಲ, ಅಲರ್ಜಿಸ್ ಏನಾದರೂ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದು 3-4 ಸಿಪ್ ಕೊಟ್ಟೆ ಅಷ್ಟೇ. ಅವನಿಗೆ ಟೇಸ್ಟ್ ಇಷ್ಟ ಆಯಿತು ಅನಿಸುತ್ತೆ, ಮತ್ತೆ ಕೇಳ್ತಾ ಇದ್ದ. ನಾನು ಎದುರು ಕಪ್ ಎತ್ಕೊಂಡ್ರೆ ಲೈಕ್ ಬೇಕು ಅನ್ನೋ ಥರ ಮುಖ ನೋಡೋದು, ಈ ರೀತಿ ರಿಯಾಕ್ಟ್ ಮಾಡೋದು ಮಾಡ್ತಿದ್ದ. ಆ್ಯಂಡ್ ಅಲ್ಲಿಂದ ಹೊರಟು ಇಲ್ಲಿ ಸ್ವಲ್ಪ ಕೆಲಸ ಇತ್ತು. ನಾನು ಹೇಳಿದ್ನಲ್ಲ ಫ್ಯಾಬ್ರಿಕ್ ಬೇಕಿತ್ತು ಅಂತ, ಅಲ್ಲಿ ಸಿಗಲಿಲ್ಲ, ಬೇರೆ ಕಡೆ ನೋಡೋಣ ಅಂತ ಬಂದೆ. ಆ್ಯಂಡ್ ಇದನ್ನು ನಾನು ಕ್ರೀಪ್ ಸಿಲ್ಕಿಗೆ ಸೆಲೆಕ್ಟ್ ಮಾಡಿದೆ. ಆ್ಯಂಡ್ ಇದು ಬನಾರಸ್ ಸ್ಯಾರಿಗೆ ಸೆಲೆಕ್ಟ್ ಮಾಡಿಕೊಂಡೆ. ಇದೇ ಡಿಸೈನ್ ಸೆಲೆಕ್ಟ್ ಮಾಡಿದ್ದು ನಾನು ಹೇಳ್ದಂಗೆ ಆಮೇಲೆ ತೋರಿಸ್ತೀನಿ ಅಂತ. ಸೊ ನಿಮ್ಮ ಜೊತೆ ಮಾಡಿದೆ. ಆ್ಯಂಡ್ ಮನೆಗೆ ಬಂದಾದಮೇಲೆ ಹೇಳ್ಬೇಕು ಇವಾಗ. ಸೊ ಎಲ್ಲ ಮುಗಿಸ್ದೆ, ಪೂಜೆ ಮಾಡಬೇಕು. ಆ್ಯಂಡ್ ನಾನು ಈ ಡ್ರೆಸ್ನ ನಿಮ್ಗೆ ಹೇಳಿದ್ನಲ್ಲ, ಫಿಟ್ಟಿಂಗ್ ಕುರ್ತಿ ನಾನು ಅನ್ಬಾಕ್ಸಿಂಗ್ ಪಾರ್ಸಲ್ಸ್ನಲ್ಲಿ ತೋರಿಸಿದ್ದೆ ನಿಮಗಿದ್ನ. ಸೊ ನಾನು ಫೇಸ್ಗೇನು ಅಪ್ಲೈ ಮಾಡೋದಿಲ್ಲ, ಜಸ್ಟ್ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿ ಒಂದು ಬಿಂದಿ ಇಟ್ಕೊಂಡು ಜಸ್ಟ್ ಲಿಪ್ ಬಾಮ್ ಹಾಕ್ತೀನಿ ಅಷ್ಟೇ, ಬೇರೆ ಏನಿಲ್ಲ.
ದೇವಸ್ಥಾನಕ್ಕೆ ಅಂತಂದರೆ ಊರಲ್ಲೇ ಒಂದು ದೇವಸ್ಥಾನ ಇದೆ. ಅಲ್ಲಿ ಗಣೇಶ ಪೂಜೆ ಮಾಡ್ತಾರೆ. ಇನ್ನು ಗಣೇಶ ಬಿಡೋವರೆಗೂ ಡೈಲಿ ಪೂಜೆ ನಡೀತಾನೆ ಇರುತ್ತೆ. ಡೈಲಿ ಎಲ್ಲರೂ ಮನೆಯಲ್ಲಿ ಒಬ್ಬೊಬ್ಬರು ಅಂದರೆ ಪಲ್ಲಾರ ಅಥವಾ ಚಿರಪೆ ಹೇಳ್ದಾರೆ ಆ ರೀತಿ ಡೈಲಿ ಒಬ್ಬೊಬ್ಬರು ಮನೆಯಲ್ಲಿ ಮಾಡಿಸ್ತಾರೆ. ಸೊ ಇವತ್ತು ನಮ್ಮ ಮನೆಯಲ್ಲಿ ಮಾಡಿಸೋಣ, ಪ್ರಸಾದ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ. ಸೊ ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ದೇವಸ್ಥಾನದ ಹತ್ರ ಹೋಗಿ ಪ್ರಸಾದ ಎಲ್ಲ ಕೊಟ್ಬಿಟ್ಟು ಬರೋದಿತ್ತು. ಹಾಗೆ ರೆಡಿ ಆಗ್ತಿದ್ನಲ್ಲ, ವಿಡಿಯೋ ಕೂಡ ಮಾಡಿಕೊಂಡೆ. ಆ್ಯಂಡ್ ಸ್ವಲ್ಪ ತೋಟದಲ್ಲಿ ನವಿಲುಗರಿಗಳು ಸಿಕ್ಕಿದ್ವು. ಈ ಸೀಸನ್ನಲ್ಲಿ ಅಂದರೆ ದಸರಾ ಸೀಸನ್ ಏನಿರುತ್ತಲ್ಲ, ಅಕ್ಟೋಬರ್ ಸೆಪ್ಟೆಂಬರ್ ಟೈಮ್ನಲ್ಲಿ ನವಿಲುಗರಿಗಳು ಜಾಸ್ತಿ ಸಿಗುತ್ತೆ. ಅಂದರೆ ಈ ಟೈಮ್ನಲ್ಲಿ ಅದಕ್ಕೆ ನವಿಲುಗರಿಗಳು ಉದುರುತ್ತೆ, ನವಿಲಿಗೆ ಗರಿಗಳೆಲ್ಲ. ಆ್ಯಂಡ್ ಸಮ್ಮರ್ ಟೈಮ್ನಲ್ಲಿ ಫುಲ್ ಇರುತ್ತೆ. ಈ ಟೈಮ್ನಲ್ಲಿ ಉದುರುತ್ತಲ್ಲ, ತೋಟದ ಹತ್ರ ಎಲ್ಲ ಹೋದರೆ ಎಲ್ಲಿ ಜಾಸ್ತಿ ಗಿಡಗಳಿರುತ್ತಲ್ಲ ಅಲ್ಲೆಲ್ಲ ನವಿಲು ಓಡಾಡುತ್ತಲ್ಲ, ಅದು ಜಸ್ಟ್ ಗಿಡ ಟಚ್ ಆದರೆ ಸಾಕು ಅದೇನು ಫೆದರ್ ಇರುತ್ತೆ ಬೀಳುತ್ತಂತೆ. ಸೊ ತೋಟದ ಹತ್ರ ಹೋಗಿದ್ದವರು ತಂದುಕೊಟ್ರು. ಒಂದು 10 ನವಿಲುಗರಿ ಸಿಕ್ಕಿದ್ವು. ಆ್ಯಂಡ್ ಅದೇ ನವಿಲುಗರಿ ಸಿಗಲೇಬೇಕು ಅಂತ ಹೋದರೆ ನಾವು ಒಂದು 10 ಮಿನಿಟ್ಸ್ ಅಲ್ಲೆಲ್ಲ ಓಡಾಡಿದ್ರೆ ಸಾಕಷ್ಟು ನವಿಲುಗರಿ ಸಿಗುತ್ತೆ. ಈ ಸೀಸನ್ನಲ್ಲಿ ಒಂದು ಖಾಲಿ ವಾಸ್ ಇತ್ತು, ಅದರೊಳಗಡೆ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲಿ ಒಂದು ಅಜ್ಜಿ ಮತ್ತು ಅವ್ರ ಮಗಳಿದ್ದಾರೆ. ಅವರು ಯಾವಾಗಲೂ ತೋಟದ ಹತ್ರ ಹೋಗ್ತಿರ್ತಾರಲ್ಲ, ಅವ್ರಿಗೆ ಹೇಳಿದ್ದೆ ತೊಗೊಂಡು ಬಂದು ಕೊಡಿ ಅಂತ ಹೇಳಿ ತಂದಿದ್ದರು. ಆ್ಯಂಡ್ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಪೂಜೆ ಮಾಡಿದ್ದಾಯ್ತು. ಇವಾಗ ಸ್ವಲ್ಪ ಪಲಾರಕ್ಕೆ ಅಂದರೆ ಚರ್ಪ್ಗೆಲ್ಲ ರೆಡಿ ಮಾಡ್ಕೊಳ್ಬೇಕು, ಪ್ರಸಾದ ನೈವೇದ್ಯ ಮಾಡೋದಕ್ಕೆ. ಮನೆಯಲ್ಲೇನು ಮಾಡೋದಿಲ್ಲ, ಎಲ್ಲ ಐಟಮ್ಸ್ ಎಲ್ಲ ತೊಗೊಂಡೋಗ್ಬಿಟ್ಟು ದೇವಸ್ಥಾನದಲ್ಲೇ ಮಾಡ್ಕೊಳ್ಬೇಕು. ಡೈಲಿ ಈ ರೀತಿ ದೇವ್ರ ಮನೆಯಲ್ಲಿ ಹೂವೆಲ್ಲ ಮುಡಿಸಿ ದೀಪ ಹಚ್ಚಿ ಎಲ್ಲ ಮಾಡಿದ್ರೆ ಮನೆ ಒಂಥರ ಫ್ರೆಶ್ ಅನಿಸುತ್ತೆ. ಆ್ಯಂಡ್ ಮನಸ್ಸು ಸ್ವಲ್ಪ ರಿಲ್ಯಾಕ್ಸ್ ಆಗಿರುತ್ತೆ ಈ ರೀತಿ ಎಲ್ಲ ಡೈಲಿ ಪೂಜೆ ಮಾಡ್ತಾಯಿದ್ರೆ. ಬಟ್ ಮುಂಚೆ ಮಾಡ್ದಂಗೆ ಇವಾಗ ಡೈಲಿ ಮಾಡೋದಕ್ಕಾಗೋದಿಲ್ಲ. ಬಿಕಾಸ್ ಪಾಪು ಇರ್ತಾನಲ್ಲ, ಅವ್ನ ರೊಟೀನ್ಗೆ ಅಡ್ಜಸ್ಟ್ ಆಗೋದಕ್ಕಾಗೋದಿಲ್ಲ. ನಾನು ಯಾವಾಗಲೂ ಕೆಲಸ ಮಾಡ್ಕೊಂಡಿದ್ರೆ ಅವನ್ನ ಅಂದರೆ ನೋಡ್ಕೊಳ್ಳೋದಕ್ಕಾಗೋದಿಲ್ಲ. ಅದರಿಂದ ವಾರದ ದಿನ ಮಾತ್ರ ಮಾಡ್ಕೊಳ್ತೀನಿ. ಆ್ಯಂಡ್ ಇಲ್ಲಿ ಫಸ್ಟು ನಾನು ಈ 2 ವಾಸ್ಗೆ ನೀರು ತುಂಬಿಸಿ ಮನಿ ಪ್ಲ್ಯಾಂಟ್ ಹಾಕ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ನಾನು ಸೀಮಂತ ಮುಗಿದ್ಮೇಲೆ ಪಾಪು ಹುಟ್ಟಿದ್ಮೇಲೆ ಊರಿಗೆ ಹೋಗಿದ್ನಲ್ಲ, ಆವಾಗಿಂದ ಅದು ಕೇರ್ ಮಾಡ್ದಲೇ ಎಲ್ಲ ಒಂಥರ ಅರಿಶಿನ ಕಲರ್ ಆಗೋಗಿತ್ತು, ಯೆಲ್ಲೋಯಿಶ್ ಆಗೋಗಿತ್ತು. ನೀರಿತ್ತು, ಬಟ್ ಯಾಕೆ ಹಂಗಾಯಿತು ಅಂತ ಗೊತ್ತಿಲ್ಲ. ನೀರು ಚೇಂಜ್ ಮಾಡಿ ಬೇರೆ ನೀರು ಹಾಕಿಬಿಟ್ಟಿದ್ದಾರೆ. ನಾನೇನಂದರೆ ನೀರು ಚೇಂಜ್ ಮಾಡ್ತಿಲ್ಲ. ನೀರು ಚೇಂಜ್ ಮಾಡಿಲ್ಲ ಅಂದ್ರೇ ಅದು ಆ್ಯಕ್ಚುಲಿ ಮನಿ ಪ್ಲ್ಯಾಂಟ್ ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಿ ಬಂದಿತ್ತು. ಹಾಳಾಗಿತ್ತಲ್ಲ, ಅದಕ್ಕೆ ಇವಾಗ ಮತ್ತೆ ಬೇರೆ ಕಟ್ಟಿಂಗ್ಸ್ ತಂದು ಹಾಕೊಳ್ಳೋಣ ಅಂತ ಅಂದ್ಕೊಂಡೆ. ಇದು ಹೊರಗಡೆ ಪಾಟ್ನಲ್ಲಿತ್ತು, ಸ್ವಲ್ಪ ಹೊರಗಡೆ ರೋಡ್ ಸೈಡೆಲ್ಲ ಧೂಳಾಗಿತ್ತು. ಅದರಿಂದ ವಾಶ್ ಮಾಡಿಬಿಟ್ಟು ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು 2 ಕಟ್ಟಿಂಗ್ಸ್ ಕಟ್ ಮಾಡ್ಕೊಂಡು ತಂದಿದ್ದೀನಿ. ಜಾಸ್ತಿ ಅಂದರೆ ಚಿಗುರು ಹೊಡೆದಿರೋದಿರಲಿಲ್ಲ, ಬಿಕಾಸ್ ಗಿಡ ಚಿಕ್ಕದು ಅದಿನ್ನೂ. ಅದರಿಂದ ಈ 2ರಲ್ಲೇ ಕಟ್ ಮಾಡಿಕೊಂಡೆ. ನನಗೇನಂದರೆ ಇಂಡೋರ್ ಪ್ಲ್ಯಾಂಟ್ಸ್ ಇಷ್ಟ. ನನಗೆ ಒಳಗಡೆ ಎಲ್ಲ ಒಂಥರ ಗ್ರೀನರಿ ಆಗಿರೋಕ್ಕೆ ಅಂತ. ಇನ್ಮೇಲೆ ಇಟ್ಕೊಳಕ್ಕೆ ಅದು ನೀರು ತುಂಬಿಸಿಟ್ಟಿದ್ರಿಂದ ಅದು ವಾಸ್ ಏನಿದೆ ಒಳಗಡೆಯಿಂದ ಪೇಂಟ್ ಮಾಡಿದರು. ನೀರು ತುಂಬಿಸಿದ್ರಿಂದ ಅರ್ಧ ಪೇಂಟೆಲ್ಲ ಹೋಗಿಬಿಟ್ಟಿದೆ ಬ್ರಷ್ ಮಾಡೋದ್ನಲ್ಲ ಅದರಿಂದ. ಸೊ ಹೇಗೂ ನೀರು ಮತ್ತೆ ಫಿಲ್ ಮಾಡ್ತೀನಿ, ಎಲ್ಲ ಹೋದರೆ ಏನಾಗಲ್ಲ, ಪ್ಲೇನ್ ಇದ್ದರೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಆಲ್ಮೋಸ್ಟ್ ಎಲ್ಲರೂ ಕಿಚನಲ್ಲಿ ಇಟ್ಕೊಳ್ಳೋದು ನೋಡಿರ್ತೀರ. ಕಿಚನಲ್ಲಿ ಇಟ್ಟರೂ ಕೂಡ ಒಬ್ಬೊಬ್ಬರು ಸ್ಟವ್ಗಳ ಹತ್ರ ಅಥವಾ ಮೇಲ್ ಶೆಲ್ಫ್ ಮೇಲೆ ಇಟ್ಟಿರ್ತಾರೆ. ನಾವು ಕುಕ್ ಮಾಡ್ತೀವಲ್ಲ, ಸ್ಟೀಮಿಂದ ಅದು ಹಾಳಾಗ್ತವೆ ಗಿಡಗಳು. ಇಂಡೋರ್ ಪ್ಲಾಂಟ್ಸ್ ಕಿಚನಲ್ಲಿ ಇಟ್ಟರೆ ಅಕಸ್ಮಾತ್ ನಿಮ್ಮ ಹತ್ರ ಏನಾದರೂ ಅಡುಗೆ ಮನೆಯಲ್ಲಿ ಕಿಟಕಿ ಇದ್ದರೆ ಕಿಟಕಿ ಹತ್ರ ಇಟ್ಕೊಂಡ್ರೆ ಗಾಳಿ ಬೆಳಕಿಂದ ಚೆನ್ನಾಗಿ ಬರುತ್ತೆ ಮನಿ ಪ್ಲ್ಯಾಂಟ್ ಅಥವಾ ಬೇರೆ ಇಂಡೋರ್ ಪ್ಲ್ಯಾಂಟ್ಸ್ ಆದರೂ ಅಷ್ಟೇ. ನಾನು ಕೆಲವೊಬ್ಬರು ವ್ಲಾಗ್ಗಳಲ್ಲಿ ನೋಡಿರ್ತೀನಿ ಅಡುಗೆ ಮನೆಯಲ್ಲಿ ಪ್ಲ್ಯಾಂಟ್ಸ್ ಎಲ್ಲ ಹಾಳಾಗ್ತಿದೆ ಅಂತ. ದೇವ್ರ ಮನೆಯಲ್ಲೂ ಕೂಡ ಹಾಳಾಗುತ್ತೆ ಅಂತ ಹೇಳ್ತಾರೆ. ಬಿಕಾಸ್ ಅಲ್ಲಿ ಕರ್ಪೂರ ಅಥವಾ ಗಂಧಕಡ್ಡಿ ಮತ್ತು ಒಗ್ಗರಣೆ ಸ್ಮೆಲ್ಲಿಂದ ಮತ್ತು ಅದು ಹೀಟ್ ಅಲ್ವಾ, ಅದರಿಂದ ಪ್ಲ್ಯಾಂಟ್ಸ್ ಹಾಳಾಗುತ್ತಷ್ಟೇ, ಬೇರೆ ಏನೂ ರೀಸನ್ ಇರೋದಿಲ್ಲ ಅದು ಹಾಳಾಗೋದಕ್ಕೆ. ಕಿಟಕಿ ಹತ್ರ ಇಡಿ ಅಥವಾ ಇನ್ನೆಲ್ಲಾದರೂ ಹಾಲ್ನಲ್ಲಿ ಈ ರೀತಿ ಎಲ್ಲ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಪ್ಲ್ಯಾಂಟ್ಸು ಕಿಚನ್ನಲ್ಲಿಗಿಂತ. ಸೊ ನಾನು ನಮ್ಮ ಕಿಚನಲ್ಲಿ ಅಡುಗೆ ಮನೆಯಲ್ಲಿ ಒಂದು ವಿಂಡೋ ಇದೆ, 2 ವಿಂಡೋ ಇದೆ. ಬಟ್ ಒಂದು ಕಡೆ ಇಟ್ಟರೆ ಅದು ವಿಂಡೋ ಓಪನ್ ಮಾಡೋದಕ್ಕಾಗಲ್ಲ. ಸೊ ಇನ್ನೊಂದು ಕಡೆ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಾನು ಈ ರೀತಿ ಏನಾದರೂ ಮಾಡೋಕ್ಕೋದ್ರೆ ಸಾಕು, ಪಾಪುಗೆ ಅದ್ರ ಮೇಲೆ ಕ್ಯೂರಿಯಸ್ ಆಗಿ ಬಂದುಬಿಡ್ತಾನೆ. ಸೊ ಅವನ್ನ ಅಮ್ಮನ ಕೈ ಕೊಟ್ಟು ಬಂದು ಮತ್ತೆ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ವಾಸ್ಗಳಿದೆ, ಅದಕ್ಕೆಲ್ಲ ಹಾಕೋಣ ಅಂದ್ಕೊಂಡಿದ್ದೀನಿ. ಬಟ್ ಎಲ್ಲದಕ್ಕೂ ಒಂದೇ ಪ್ಲ್ಯಾಂಟ್ ಹಾಕಿದ್ರೆ ಇರೋದಿಲ್ಲ ಅಂತ ಅಂದ್ಕೊಂಡೆ. ಇನ್ನೂ ಕೆಲವೊಂದಷ್ಟು ಪ್ಲ್ಯಾಂಟ್ಸ್ ತಂದು ಎಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಳ್ತೀನಿ ಸದ್ಯದಲ್ಲೇ.
ಆ್ಯಂಡ್ ಈ ರೀತಿ ಕಾಣ್ತಾ ಇದೆ ಇದು. ಇಲ್ಲೇ ಟೇಬಲ್ ಮೇಲೆ ಇಟ್ಕೊಳ್ಳೋಣ ಅಂದ್ಕೊಂಡೆ ಟಿಫಾಯ್ ಮೇಲೆ. ಬಟ್ ಮನೆಯಲ್ಲಿ ಮಕ್ಕಳು ಯಾರಾದರೂ ಹೊರಗಡೆಯಿಂದ ಜಾಸ್ತಿ ಬರ್ತಾ ಇರ್ತಾರೆ ನಮ್ಮ ಮನೆಗೆ ಪಾಪು ಇರೋದ್ರಿಂದ ಆಟ ಆಡೋದಕ್ಕೆ, ಪಾಪು ನೋಡೋಕ್ಕೆಲ್ಲ. ಗ್ಲಾಸ್ ಅಲ್ವಾ ಮುಟ್ಟೋದು ಆ್ಯಂಡ್ ಅಕಸ್ಮಾತ್ ಕೈ ತಾಗಿದ್ರೆ ಬಿದ್ದೋಗುತ್ತೆ ಅಂತ ಹೇಳಿ ಕಿಚನಲ್ಲೇ ಇಟ್ಕೊಳ್ತಾ ಇದ್ದೀನಿ ಕಿಟಕಿ ಹತ್ರ. ಇಲ್ಲೇ ಚೆನ್ನಾಗಿ ಕಾಣ್ತಿತ್ತು ಅದು ಟಿಫಾಯ್ ಮೇಲೆ ಆ್ಯಕ್ಚುಲಿ. ಬೇಡ ಇಲ್ಲಿ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ಒಳಗಡೆ ಇಟ್ಕೊಂಡೆ. ಆ್ಯಂಡ್ ನಾನು ಹೇಳಿದ್ನಲ್ಲ ಪೇಂಟ್ ಎಲ್ಲ ಹೋಗಿತ್ತು ಅಂತ, ಅದು ಒಳಗಡೆಯಿಂದ ಪೇಂಟ್ ಮಾಡಿದ್ದಾರೆ, ಅದರಿಂದ ಹೋಗಿಬಿಟ್ಟಿದೆ ಪೇಂಟು. ಹೇಗಿದ್ದರೂ ಮತ್ತೆ ನೀರು ಫಿಲ್ ಮಾಡೋದಲ್ವ, ಏನಾಗಲ್ಲ. ಮತ್ತೆ ಬೇಕಿದ್ರೆ ನಾನೇ ಪೇಂಟ್ ಮಾಡ್ಕೊಳ್ಬೋದು. ಇದು ಯಾವ ಥರ ಪೇಂಟ್ ಅಂದರೆ, ನೇಲ್ ಪಾಲಿಷ್ನ ನಾವು ನೀರಲ್ಲಿ ಹಾಕಿಬಿಟ್ಟು ಜಸ್ಟ್ ವಾಶ್ನ ಒಂದ್ಸಲ ಹಿಂಗೆ ಟ್ವಿಸ್ಟ್ ಮಾಡಿದ್ರೆ ಲೈಕ್ ಒಂಥರ ಶೇಡ್ ಥರ ಬರುತ್ತೆ, ಆ ರೀತಿ ಪೇಂಟ್ ಇದೆ ಇದು. ನಾನೇ ಮಾಡ್ಕೊಳ್ಬೋದು ಅಂತ ಹೇಳಿಬಿಟ್ಟು ಇವಾಗ ಹಾಕಿಟ್ಕೊಂಡೆ ಗಿಡಗಳನ್ನ. ನಾನು ಹೇಳಿದ್ನಲ್ಲ ಕಿಚನಲ್ಲಿ ಇಟ್ಕೊಳ್ಳೋದಾದರೆ ಆ ರೀತಿ ಮಾಡ್ಕೊಳ್ಳಿ ಅಂತ. ಆ್ಯಂಡ್ ಏನು ಸ್ಪ್ರೇ ಮಾಡೋದು ಅಥವಾ ಯಾವಾಗಲೂ ನೀರು ಚೇಂಜ್ ಮಾಡಿ ಗಿಡ ತೊಳೆಯೋದು ಈ ರೀತಿ ಎಲ್ಲ ಮಾಡ್ತಿದ್ರೆ ಪ್ಲ್ಯಾಂಟ್ಸ್ ಕೂಡ ಹಾಳಾಗುತ್ತೆ. ಆ್ಯಂಡ್ ನೀರು ಚೇಂಜ್ ಮಾಡಬೇಡಿ ಯಾವಾಗಲೂ ಅಷ್ಟೇ. ಹಾಗೆ ಇಟ್ಕೊಂಡಷ್ಟು ಗಿಡ ಚೆನ್ನಾಗಿರುತ್ತೆ. ಅದು ಆವಾಗ ರೂಟ್ಸ್ ಎಲ್ಲ ಬಿಡ್ತಾ ಇರುತ್ತಲ್ಲ, ಜಾಸ್ತಿ ರೂಟ್ಸ್ ಬಿಟ್ಟರೆ ಏನು ಮಾಡಿ ಅಂದರೆ ಹೊರಗಡೆ ಎಲ್ಲಾದರೂ ಚಿಕ್ಕದೊಂದು ಪಾಟಲ್ಲಿ ಮಣ್ಣು ಹಾಕಿಬಿಟ್ಟು ಮಾಡಿಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಗಿಡಗಳು. ಆ್ಯಂಡ್ ಅವತ್ತಿನ ಸಂಜೆ ಇದು ಸ್ವಲ್ಪ ತಿಂಡಿ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಒಂದೊಂದು ದಿನ ನಾನು ಏನು ಮಾಡ್ತೀನಿ ಅಂದರೆ ಸಂಜೆ ಟೈಮ್ ಕೂಡ ಏನಾದರೂ ಪಲಾವ್ ಅಥವಾ ಈ ರೀತಿ ಮಾಡ್ಕೊಳ್ತಾಯಿದ್ದೀನಿ ಅಂದರೆ ಮಾಡ್ಕೊಳ್ತೀನಿ. ಸೊ ಇವತ್ತು ಅದೇ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಪಾಪುಗೆ ಸ್ವಲ್ಪ ಸರಿ ಮಾಡಿಕೊಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಅವನಿಗೇನಂದರೆ ಸರಿಗೆ ಸ್ವಲ್ಪ ತುಪ್ಪ ಮತ್ತು ಉಪ್ಪು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ಇವಾಗ 1-2 ದಿನದಿಂದ. ಸೊ ಇವತ್ತು ಹಾಗೆ ಮಾಡೋಣ ಅಂತೇಳಿ ಅವನಿಗೆ ಮಾಡಿಟ್ಕೊಂಡೆ. ನಮಗೆ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಶಾವಿಗೆ ಉಪ್ಪಿಟ್ಟಿಗೆ ನಾನು ನಾರ್ಮಲ್ ಕ್ಯಾರೆಟ್ ಮತ್ತು ಬೀನ್ಸ್ ಹಾಕ್ಕೊಳ್ತೀನಿ. ಅಕಸ್ಮಾತ್ ಹಸಿ ಬಟಾಣಿ ಏನಾದರೂ ಇದ್ದರೆ ಹಸಿ ಬಟಾಣಿ ಹಾಕ್ಕೊಳ್ತೀನಿ ಅಷ್ಟೇ, ಬೇರೇನೂ ಯೂಸ್ ಮಾಡೋದಿಲ್ಲ. ಇವಾಗ ಪಾಪುಗೆ ಸರಿ ಮಾಡಿದ್ದಾಯಿತು. ತಿಂಡಿ ಮಾಡಿ ಸ್ವಲ್ಪ ಹಾಲು ಕಾಯಿಸೋದಿದ್ದೆ, ಹಾಲು ಕಾಯಿಸಿ ಆ್ಯಂಡ್ ಹಾಕ್ಬಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ನಾನು ನೈಟೇ. ಬಟ್ ಪಾಪು ಒಂದೊಂದು ಸಲ ಅಳ್ತಾ ಇರ್ತಾನೆ ನಿದ್ದೆ ಬಂದು, ಆ ದಿನಗಳಲ್ಲಿ ಮಾತ್ರ ಮಾಡ್ಕೊಳ್ಳೋದಿಲ್ಲ. ಇನ್ನು ಮಿಕ್ಕಿದ ದಿನಗಳಲ್ಲೆಲ್ಲ ನಾನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಇಟ್ಕೊಳ್ತೀನಿ. ಇವಾಗ ಅಂದರೆ ಎಲ್ಲರೂ ಊಟಕ್ಕೆ ಬರೋ ಟೈಮ್ನಲ್ಲಿ ಒಗ್ಗರಣೆ ಮಾಡ್ಕೊಂಡ್ರೆ ಆಯಿತು ಅಂತ ಇದ್ದೀನಿ. ಅದನ್ನ ಶಾವಿಗೆನ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡ್ರೆ ಎಲ್ಲ ಚಾಪ್ ಮಾಡಿ ಇಟ್ಕೊಂಡ್ರೆ 5 ನಿಮಿಷದ ಕೆಲಸ ಅಷ್ಟೇ. ಅದು ಎಲ್ಲ ಮಾಡ್ಕೊಳ್ಳೋದು ಶಾವಿಗೆ ಉಪ್ಪಿಟ್ಟನ್ನ ನಾನು 1-2 ಸಲ ಮಾಡಿದ್ದೆ ಅಷ್ಟೇ ಅದನ್ನು. ಈ ಶಾವಿಗೆ ಪ್ಯಾಕೆಟ್ಸು ಜಾಸ್ತಿ ಇತ್ತು, ಅದರಿಂದ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇವಾಗ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ ನಾನು ಹೇಳ್ದಂಗೆ, ಇಷ್ಟು ಮಾತ್ರ ಯೂಸ್ ಮಾಡ್ಕೊಳ್ಳೋದು ನಾನು. ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿ ನೀರಿಗೆ ಹಾಕಿಟ್ಕೊಂಡಿದ್ದೀನಿ. ಇನ್ನೊಂದು 5 ನಿಮಿಷದಲ್ಲೇ ರೆಡಿ ಆಗುತ್ತೆ ಇವಾಗ ತಿಂಡಿ ಅಂದರೆ ನೈಟ್ ಊಟಕ್ಕೆ ಅಂತಲೇ ಮಾಡ್ಕೊಂಡಿರೋದು ನಾನು. ಇದು ಒಂದೆಲಗ ಸೊಪ್ಪು ಅಂತಾರಲ್ಲ ಅದು. ಪಾಪುಗೆ ರಾಗಿ ಸರಿ ಜೊತೆಗೆ ಒಣಗಿಸ್ಬಿಟ್ಟು ಪೌಡರ್ ಮಾಡಿ ಮಿಕ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ಬ್ರೈನ್ ಚೆನ್ನಾಗಿರುತ್ತೆ ಆ್ಯಂಡ್ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ ಆ್ಯಂಡ್ ಕಾನ್ಸ್ಟಿಪೇಷನ್ ಕೂಡ ಹೆಲ್ಪ್ ಮಾಡುತ್ತೆ ಸೊಪ್ಪಲ್ವ, ಅದರಿಂದ ಅಂತ ಹೇಳಿ ಮಾಡ್ಕೊಂಡಿದ್ದೀನಿ. ಸೊ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಯಾರು ನನ್ನ ವೀಡಿಯೋನ ನೋಡಿದ್ರಿ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.